ಲಾಸ್ಟ್ ಒಂದು ಅದು ಒನ್ ಡೇ ಬ್ಯಾಗ್ ನೋಡ್ರಿ ಗೈಸ್ ಅಂತೇಳಿ ಫಸ್ಟ್ ಇಷ್ಟ ಇದ್ನಿ ಇದು ನಿಲ್ಲುತ್ತಿರ್ಲಿಲ್ಲ ಫಸ್ಟ್ ನಂಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವರಾತ್ರಿ ಇರೋದ್ರಿಂದ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಆ್ಯಂಡ್ ಪ್ರಾಬಬ್ಲಿ ಈ ವ್ಲಾಗ್ನ ನೀವು ಶಿವರಾತ್ರಿ ಆದಮೇಲೆ ನೋಡ್ತೀರಾ. ಸೊ ಹ್ಯಾಪಿ ಪೋಸ್ಟ್ ಶಿವರಾತ್ರಿ. ಶಿವರಾತ್ರಿ ಯಾವಾಗಿದ್ದರೆ ಏನು, ನಾವು ಯಾವಾಗಲೂ ಶಿವನ ಆರಾಧಿಸ್ತಿರ್ತಾನೆ. ಸೊ ಎಸ್, ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಲೈಕ್ ನಾವು ಪ್ರತಿ ವರ್ಷ ಶಿವರಾತ್ರಿನ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ನಾನು ಲೈಕ್ ಆಲ್ಮೋಸ್ಟ್ 6 to 7 ಇಯರ್ಸ್ ಆಯಿತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿರೋದು. ಸೊ ಆಫ್ಟರ್ ಲಾಂಗ್ ಇಯರ್ಸ್ ನಾನು ಹೋಗ್ತಾ ಇದ್ದೀನಿ. ಸೊ ಎಸ್, ಅಷ್ಟೇ. ಸೆಲೆಬ್ರೇಷನ್ ಯಾವ ಥರ ಇರುತ್ತೆ, ಏನಿರುತ್ತೆ, ಏನೇನೆಲ್ಲ ಮಾಡ್ತೀವಿ ಅಂತ ಇವತ್ತಿನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಬನ್ನಿ. ಹುಷಾರಿಲ್ಲದೆ ಇರೋದ್ರಿಂದ ನನ್ನ ವಾಯ್ಸ್ ತುಂಬ ಬ್ರೇಕ್ ಆಗಿದೆ. ಆ್ಯಂಡ್ ಪ್ಲೀಸ್ ಬೇರ್ ವಿತ್ ಮೀ. ಏನು ಗೊತ್ತಾ ಗೈಸ್, ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ವಿಡಿಯೋದಾಗ ಬಾ ಅಂತಂದ್ರೆ ನಾನು ಯಾಕೆ ಬೇಕು ಅಂದರು. ವಿಡಿಯೋ ಆದ್ಮೇಗೂ ಬೈದ್ರು ನಂಗೆ, ಇದೆಲ್ಲ ಬೇಕಾ ನಿಂಗೆ ಅಂತೇಳಿ. ಇವತ್ತು ರೆಡಿ ಆಗಾರ, ಫುಲ್ ಖುಷಿಯಾಗದಾರ. ಯಾಕಂದ್ರೆ ಅವ್ರು ತವ್ರ ಮನೆಗೆ ಹೊಂಟಾರ ವಾಪಸ್ ಅಂತೇಳಿ. ಅದಕ್ಕೆ ಏನಿವತ್ತು ಬ್ಲಾಗ್ದಾಗ ತೊಗೊಂಡೇ ಇಲ್ಲ ನನ್ನ ಅಂತ ನಿಂತಾರ. ಬರೀ ತೊಗೊಳ್ಳೋಣಂತ ಅವ್ರನ್ನು. ಅದಕ್ಕೆ ಕಳೆ ಎದ್ದು ಕಾಣತತಿ ಚಂದ ರೆಡಿಯಾಗಿ. ಮತ್ತು ನಮ್ಮ ಅಜ್ಜನ ಇಲ್ಲೇ ಬಿಟ್ಟು ಹೊಂಟೇವಲ್ಲ. ನೀ ಹೆಂಗೆ ಆಡತ್ತಿ ಅಂತಂದ್ರೆ ವಾಪಸ್ ಇವತ್ತ ಹೊಂಟಿ ಅನ್ನೋರಂಗೆ ಆಡತ್ತಿ. ಬಸ್ ನೋಡಿದ್ರೆ ಖುಷಿ ಆಗುತ್ತೆ, ಮತ್ತೆ ಇನ್ನು ಅದನಿಗೆ ಹೋಗೋದಂದ್ರೆ ಖುಷಿ ಆಗಲ್ಲ. ಅದಕ್ಕೆ ಇಷ್ಟು ರೆಡಿ ಆಗಿವಿ. ಮತ್ತೆ ಅದು ಎಷ್ಟಾದ್ರೂ ತವ್ರ ಮನೆ ಅಲ್ಲ, ಅದಕ್ಕೆ ತಮ್ಮ ಬರತ್ತಿಲ್ಲ ಅಂತ ನೋಡಿಲ್ದೆ ಹೆಂಗೆ ಮಾಡತ್ತ. ಮಕ್ಕೊಂಡ ಮೊಬೈಲ್ ನೋಡತ್ತಾನ. ಯಾಕಂದ್ರೆ ಅವ ಬರುಲ್ಲ ಅಂತ ಬಿಟ್ಟು ಹೊಂಟೇವ. 3 ದಿನದಿಂದ ಕಂಟಿನ್ಯೂ ಟ್ರಿಪ್ ಹೊಡೆದ ಹುಡುಗ. 3 ದಿನದಿಂದ ಕಂಟಿನ್ಯೂ ಟ್ರಿಪ್ ಹೊಡೆದು ಅವ್ನ ಕಂಡೀಷನ್ ಖರಾಬಾಗಿ ಮಕ್ಕೊಂಡು ನಾನು ಬಂದೆ. ಎಲ್ಲೆಲ್ಲೋ ಸಂಧ್ಯಾಗ ಹೋಗಿ ಕುಂತಾರೆ ಇವ್ರು. ಇದು ಚೇರ್ ಕೆಳಗೆ ಹೋಗಿ ಕುಂತಾರೆ. ಕೆಳಗಿಂದ ಲಾಕ್ ಮಾಡೋಣ ಅಂತ ಇವ್ರನ್ನ. ಲುಕ್ ನೋಡ್ರಲ್ಲಿ ಹೆಂಗೆ ಲುಕ್ ಆದತ್ ನಂಗೆ. ಎದಕ್ಕೆ ಬಂದೀನಿ ನಡಿಯೋ ಕಡೆ ಅಂತ ಅನ್ನತತ್ ಮನ್ಸೊಳಗದ. ಮಿಕ್ಕಿ ಹೆಂಗೆ ಅನ್ಸತೈತೆ ಮಿಕ್ಕಿ ನಿಂಗೆ ಕ್ಯಾಮ್ರಾದಾಗ ಬರತ್ತಿ ಅಂತ ಹೇಳಿ. ಅದ್ರ ಇನ್ನರ್ ವಾಯ್ಸ್ ಏನೂ ಅನ್ಸತ್ತಿಲ್ಲ. ನೀವು ಮೊಬೈಲ್ ತೊಗೊಂಡು ಹೊಕ್ಕೇನಿಲ್ಲ ಅಂತ ಅಂದಾತಿರ್ತದ ಒಳಗದು. ಅದು ಒನ್ ಡೇ ಬ್ಯಾಗ್ ನೋಡ್ರಿ ಗೈಸ್. ಒನ್ ಡೇಗ ಬ್ಯಾಗ್ ಹಿಂಗೆ ಮಾಡ್ಯಾರ. ಇನ್ನು ಒಂದು ವಾರ ಏನಾದರೂ ಇದ್ರ ಮನಿನ ಹೊತ್ಕೊಂಡು ಹೊಕ್ಕಿದ್ರು ಅನ್ಸತ್ತೀವ. ನಮ್ಮನ್ನು ಪಿಕ್ ಮಾಡಕ್ಕೆ ಕಾರ್ ಬಂತು, ಹೊಂಟೀವಿ ನಾವೀಗ. ಹಲೋ ಡಾಕ್ಟರ್ ಮೇಡಮ್. Yet to become. ಹಾಯ್ ಮಾಡೋಗ್ಲಿ. Hello. Yes, please. Please subscribe. Next time. ಬನ್ನಿ ಮಲಪುರ ಬಂದಿದ್ದೀವಿ, ಹೋಗೋಣ. Hey. Hello. ಮಲಪ್ರಭಾ ನದಿ. ಸೊ ನಾವೇನು ಬೋಟಿಂಗ್ ಮಾಡಕ್ಕೆ ಬಂದಿಲ್ಲ ಇಲ್ಲೇ. ಇವರೇನೋ ನೀರು ಒಳಗೇನೋ ಪೂಜೆ ಮಾಡ್ಬೇಕಂತ ಅದಕ್ಕೆ ಬಂದಾರ. ಹಾಯ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಏನು ಅಂತೇಳ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವು ಯರಗಟ್ಟಿ ಒಳಗಿಡಿಯೋ ಶಿವನ ಗುಡಿಗೆ ಬಂದಿದ್ವಿ. ಅಭಿಷೇಕ ಕೊಟ್ಟಿದ್ರ ಅಂಥೇಳಿ. ಸೊ ಅಭಿಷೇಕ ಮಾಡಕ್ಕೆ ಬಂದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಆತನ ಕಡೆ ಹೊಂಟೇವೆ ವಾಪಸ್. ಫೈನಲಿ ಆತನಿಗೆ ಬಂದೀವಿ ನಾವು. ಆ್ಯಂಡ್
ಗವಿ ಮಠ ಅಂತ ಐತಿ ನಮ್ಮ ಅತ್ತನಿ ಒಳಗೆ, ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇದು ಗವಿ ಮಠ. ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಅಜ್ಜ ಸೈಕಲ್ ಮ್ಯಾಗೆಲ್ಲ ಕರ್ಕೊಂಬಂದಿದ್ರು ನಮಗಿಲ್ಲೇ, ಅದು ನೆನಪು ನಂಗಿನ್ನ ಫ್ರೆಶ್ ಆಗೈತಿ. ಸೊ ಇದು ಬಾವಿ, ದ ಮೋಸ್ಟ್ ಹೆದರಿಕೆ ಬರುವಂಥ ಪ್ಲೇಸ್ ನಾವು ಸಣ್ಣಾಗಿದ್ದಾಗ. ಬಿಕಾಸ್ ನಾವೆಲ್ಲ ಈ ಕಡೆ ಬಂದು ಏನಾರು ಇದ್ರಾಗ ಬಿದ್ದುಬಿಡ್ತೀವಿ ಅಂತೇಳಿ ಹೆದರಿಸ್ಬಿಟ್ಟಿದ್ರು ನಮ್ಮ ಮನ್ಯಾಗ, ಬಾವಿ ಕಡೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತೇಳಿ. ಈಗ ಫನ್ನಿ ಅನ್ನಿಸ್ತೈತಿ, ಬಟ್ ನಾವು ಒನ್ ಟೈಮ್ದಾಗ ಅದು ನಂಗೆ ಭಾಳ ಹಾಂಟೆಡ್ ಪ್ಲೇಸ್ ಥರ ಅನಿಸ್ತಿತ್ತು. ಸೊ ಈ ಗವಿ ಮಠ ಒಳಗಡೆ ನಮ್ಮ ಅತ್ತನಿ ಒಳಗಡೆ ಲೈಕ್ ಒಂದು ತುಂಬ ವರ್ಷಗಳಿಂದ ಶಿವಯೋಗಿ ಸ್ವಾಮಿ ಅಂತಿದ್ರು. ಸೊ ಅವ್ರು ತಪಸ್ಸು ಮಾಡ್ತಿದ್ದಿದ್ದ ಜಾಗ ಇದು. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಇದು ಹೀಗಿದೆ ನೋಡಿ ಗೈಸ್ ಒಳಗಡೆ. ಸೊ ಇಲ್ಲಿ ಯಾರೂ ಇರಲ್ಲ, ಎಷ್ಟು ಪ್ರಶಾಂತವಾಗಿರುತ್ತಂದರೆ ಲೈಕ್, ಆ್ಯಂಡ್ ನೆಲನೂ ಅಷ್ಟೇ ತಂಪಾಗಿರುತ್ತೆ. ಸೊ ಈ ಗವಿ ಮಠ ಕಟ್ಟಿಸಿ ಅರೌಂಡ್ 150 ಇಯರ್ಸ್ ಆಗೈತಿ. ನಾನು ಆವಾಗಲೇ ಹೇಳಿದೆ ಅಲ್ಲ ಶಿವಯೋಗಿ ಆಚಾರ ಅಂತ. ಸೊ ಅವರಿದ್ದಾಗ ಅವರು ಅನುಷ್ಠಾನಕ್ಕೋಸ್ಕರ ಕಟ್ಸಿರೋದಿದು. ಲೈಕ್ ಇವರೇ ಅವರು ಶಿವಯೋಗಿ ಆಚಾರ ಅಂತ. ಅರೌಂಡ್ 18 to 19th century ಇವ್ರು ಇದ್ದಿದ್ದು. 1918 ಇವ್ರು ಡೆತ್ ಆಗೈತಿ. ಸೊ ಇವರೇ ಇಲ್ಲಿ ಧ್ಯಾನ ಮಾಡೋಕ್ಕೋಸ್ಕರ ಇದನ್ನು ಅನುಷ್ಠಾನ ಮಾಡಿ ಕಟ್ಟಿಸ್ಕೊಂಡಿದ್ದು. ಸೊ ಇದ್ರ ಒಳಗೆ ಹೋಗ್ಬೇಕು ಇವಾಗ, ಹೋಗೋಣ ಬನ್ನಿ. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಇವರೆಲ್ಲ. ಓಕೆ, ಎಷ್ಟು ದೊಡ್ಡ ದೊಡ್ಡ ಸ್ಟೆಪ್ಸ್ ಇದಾವೆ. ಇಲ್ಲಿ ಒಳಗಡೆನೆ ಶಿವಯೋಗಿಯವರು ಧ್ಯಾನಕ್ಕೆ ಕೂತ್ಕೋತಿದ್ರು. ಫುಲ್ ಡಾರ್ಕ್ ಐತದು. ಸೊ ಏನು ಗೊತ್ತಾ ಗೈಸ್, ನನಗೆ ಸಡನ್ನಾಗಿ ಏನೋ ಒಂದು ಸಿಚುವೇಶನ್ ಆಯಿತು. ಸೊ ಆಯ್ತಾ ನಿಮ್ಮ ಹತ್ರ ಅದು ಹೇಳ್ಕೊಳ್ಳೋಣ ಅಂತ. ಏನಂದರೆ ಲೈಕ್ ಇವಾಗಲೇ ಒಳಗಡೆ ಕರ್ಪೂರ ಹಚ್ಚಿ ಫುಲ್ಲು ಬೆಳಗ್ತಿದ್ವಿ. ಸೊ ಅಲ್ಲಿ ಅನ್ನಿಸ್ತುಕಿ ಇದೆಲ್ಲ ಮುಂಚೆನೇ ಆಗುತ್ತಲ್ಲ ಅಂತ. ಇದು ಈ ಟೈಮಲ್ಲ, ಲೈಕ್ ತುಂಬ ಸಲ ಅನಿಸುತ್ತೆ ಲೈಕ್ ಈ ಥರ ಹಿಂಗೆ ಇದೆಲ್ಲ ಮುಂಚೆನೇ ಆಗಿದೆಯಲ್ಲ ಅಂತ. ಏನಕ್ಕೆ ಅನಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂಥರ ಸ್ಟ್ರೇಂಜ್ ವಿಯರ್ಡ್ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ಒಂಥರ ಅನಿಸುತ್ತೆ ಲೈಕ್ ಇದೆಲ್ಲ ಮುಂಚೆ ಒಂದ್ಸಲ ಆಗಿದೆಯಾ ಅಂತ. ನಿಮಗೂ ಏನಾದರೂ ಹೀಗೆ ಅನಿಸಿದ್ಯಾ? ಹಿಂಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ. ಹುಡುಗರೆಲ್ಲ ಮೊಬೈಲ್ ನೋಡ್ಕೊತ ಕುಂತು ಬಿಡ್ತಾವೆ. ಎಲ್ಲಿ ಬಂದರೂ ಮೊಬೈಲ್ ನೋಡ್ತಾವೆ, ಗುಡ ಬಂದರೂ ಮೊಬೈಲ್ ನೋಡ್ತಾವೆ, ಮನೆಯಾಗಿದ್ದರೂ ಮೊಬೈಲ್ ನೋಡ್ತಾವೆ. ಅದು ಏನು ನೋಡ್ತಾರಂತನೇ ಅರ್ಥ ಆಗೋದಿಲ್ಲ. ಗುಡಿ ಎಲ್ಲ ನೋಡ್ಕೊಂಡು ಹಂಗೆ ಒಂಚೂರು ಕಬ್ಬಿನ ಹಾಲು ಕುಡ್ಕೊಂಡು ಮತ್ತು ಮುಂದೆ ಇನ್ನೊಂದು ಗುಡಿ ಹೊಂಟೀವಿ ನಾವು. ಸೊ ನಾವು ಗಚ್ಚಿನ ಮಟ್ಟಕ್ಕೆ ಬಂದಿದ್ದೀವಿ ಈಗ. ಹತ್ತನೇ ಒಳಗೆ ಗಚ್ಚಿನ ಮಟ್ಟಕ್ಕೆ ಬಂದಿಲ್ಲ ಅಂತಂದ್ರೆ ಹೆಂಗೆ ಎಸ್ ಭಾಳ ಬದಲಾಗ್ಬಿಟ್ಟೈತಿ ಇಲ್ಲೆಲ್ಲ. ಸೊ ಎಸ್ ಬನ್ನಿ, ನಾನು ಹತ್ತನೇ ಒಳಗಿರೋ ನಮ್ಮ ಗಚ್ಚಿನ ಮಠ ತೋರಿಸ್ತೀನಿ ನಿಮಗೆ. ಎಲ್ಲ ಎಷ್ಟು ಬದಲಾಗ್ಬಿಟ್ಟೈತಿ. ಮುಂಚೆ ಇದೆಲ್ಲ ಇರಲೇ ಇಲ್ಲ. ನಾವು ಸಣ್ಣವರಿದ್ದಾಗ ಇದೆಲ್ಲ ಫುಲ್ ಗಾಡಿ ಇತ್ತು, ಜಸ್ಟ್ ಸಣ್ಣ ಹಾದು ಹೋಗೋ ದಾರಿ ಇತ್ತು ಅಷ್ಟೇ. ಇವಾಗ ನೋಡ್ರಿ ಫುಲ್ ಒಳಗೆ ಮಠ ಕಾಣೋಂಗೆ ಆಗೈತಿ. ಆ್ಯಂಡ್ ಇಷ್ಟು ದೊಡ್ಡ ಕಟ್ಟಡನೂ ಇರಲಿಲ್ಲ ಆವಾಗ. ನಾನು ಇವತ್ತು ನೋಡತ್ತೀನಿ ಆಫ್ಟರ್ 7 years ನಾನು ನೋಡ್ತಿರೋದು. ಸೊ ಇದೆಲ್ಲ ಇವಾಗ ಕಟ್ಸಿರೋದು. ಸೊ ಇದು ಯಾವುದೂ ಮುಂಚೆ ಇರಲಿಲ್ಲ. ಮುಂಚೆ ಎಲ್ಲ ಡೈರೆಕ್ಟ್ ಒಳಗೆ ಎಂಟ್ರಿ ಇತ್ತು. ಇಷ್ಟೆಲ್ಲ ಹಿಡಿದು ಬರೋ ಥರ ಇರಲಿಲ್ಲ. ಆ್ಯಂಡ್ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ ಇವಾಗ ಎಲ್ಲ. ಸೊ ಇದು ಗಚ್ಚಿನ ಮಠ ಅಂತ ಏನಕ್ಕೆ ಅಂತಾರೆ ಅಂತಂದರೆ, ಆವಾಗಿನ ಕಾಲದಲ್ಲಿ ಅರೌಂಡ್ 18th century ಒಳಗಡೆ ಫುಲ್ ಬರೀ ಗಚ್ಚಿಂದನೇ ಕಟ್ಟಿರೋದ್ರಿಂದ ಗಚ್ಚಿನ ಮಠ ಅಂತ ಕರೀತಾರೆ. ಇಲ್ಲಿ ಗೇಟ್ ಇತ್ತು ಎಕ್ಸಾಕ್ಟ್ಲಿ ಇಲ್ಲೇ. ಸೊ ಇವಾಗಿಲ್ಲ ಇದು, ಇವಾಗ ಫುಲ್ ಹೊಸದಾಗ್ಬಿಟ್ಟೈತಿ. ನಾನೇ ಶಾಕ್ ಆಗತ್ತೀನಿ ಬಿಕಾಸ್ ನಾನೇ ಇವಾಗ ನೋಡ್ತಿರೋದು. ಸೊ ಆ್ಯಂಡ್ ಟೈಲ್ಸು ಎಲ್ಲ ಲೈಕ್ ಅವಾಗಿನ ಕಾಲದ ಪರ್ಸಿ ಥರ ಇತ್ತು. ಸೊ ಇದು ಎಲ್ಲ ಚೇಂಜ್ ಆಗೈತಿ. ಸೊ ಇದು ಭಾಳ ಬದಲಾಗ್ಬಿಟ್ಟೈತಿ. ನನಗೂ ಹೊಸದೇ ಗೈಸ್, ನಿಮ್ಮ ಜೊತೆಗೆ ನಾನು ನೋಡ್ತೀನಿ ಬನ್ನಿ. ಆವಾಗಿನ ಕಾಲದಲ್ಲೆಲ್ಲ ಲೈಕ್ ಋಷಿ ಮನೆಗಳೆಲ್ಲ ಇಲ್ಲೇ ಮಠದಿಂದನೇ ವಾಸ ಮಾಡ್ತಿದ್ರು. ಸೊ ಇವಾಗ ನೋಡ್ಬೋದು ಈಗೂ ಇಲ್ಲೆಲ್ಲ ಮನೆಗಳಿದ್ದಾವೆ. ಇದು ಶಿವಗಳ ಅಜ್ಜಗಳು ಯೂಸ್ ಮಾಡಿದ್ದು ಮೇನೆ ಮತ್ತು ಪಲಂಗ. ಇದೇ ಮನೆ ಒಳಗಡೆ ನಮ್ಮ ಅಜ್ಜನ ಪಪ್ಪ, ನಮ್ಮ ಮುತ್ತಜ್ಜ ಅವ್ರದ್ದು ಮದುವೆ ಮೆರವಣಿಗೆ ಆಗಿದೆ ನಮ್ಮ ಊರಲ್ಲಿ.
ಈಗ ಹೆಚ್ಚಿನ ಮಠ ಎಲ್ಲ ಬಸವಣ್ಣನವರ ಫಾಲೋವರ್ಸ್ ಥರನೇ ವಿರಕ್ತಿ ಮಠ ಥರ ಫಾರ್ಮ್ ಮಾಡಿರೋದು ಇದನ್ನ. ಆ್ಯಂಡ್ ಈಗೂ ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಪ್ರತಿ ಶಿವರಾತ್ರಿಗೂ ಪ್ರಸಾದ ಕೊಡ್ತಾರೆ. ನಮ್ಮ ಮುತ್ತಜ್ಜಾಗ ತೋರಿಸ್ತೀನಿ ನಾನು. ನಮ್ಮ ಮುತ್ತಜ್ಜ ಇನ್ ದ ಸೆನ್ಸ್ ನಮ್ಮ ಅಜ್ಜನ ದೊಡ್ಡಪ್ಪ. ಇವ್ರ ಹೆಸರು ಮುಂಚೆ ಶಂಕರ್ ಇತ್ತು. ಇವ್ರು ಚಿಕ್ಕ ಮಗು ಇದ್ದಾಗ ಏನೋ ಒಂದು ಡಿಸೀಸ್ ಬಂದ್ಬಿಟ್ಟು ಇವರು ತೀರ್ಕೊಂಡ್ಬಿಟ್ಟಿದ್ರು. ಮಗು ತೀರ್ಕೊಂಡಿದೆ ಅಂತ ಸ್ಮಶಾನಕ್ಕೆ ಒಯ್ತಿರಬೇಕಾದ್ರೆ ಶಿವಯೋಗಿಗಳು ಅವ್ರನ್ನ ತಡೆದ್ಬಿಟ್ಟು, ಇಲ್ಲ ಬದುಕಿರೋ ಮಗುನ ಏನಕ್ಕೆ ಒಯ್ತಿದ್ದೀರಾ ಅಂತ ಹೇಳಿ ಮಠಕ್ಕೆ ಕರ್ಕೊಂಬಂದು ಅವ್ರ ಮಂತ್ರ ಮಾಡಿರೋ ನೀರು ಇರುತ್ತಲ್ಲ ಆ ನೀರನ್ನ ಇವ್ರ ಮೇಲೆ ಹಾಕಿದ್ರಂತೆ. ಆವಾಗ ಮಗು ಎದ್ದು ಕೂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ಬಿಟ್ಟು ಇವ್ರ ಹೆಸರನ್ನ ಮರುಳೆ ಶಂಕರ ಅಂತ ಚೇಂಜ್ ಮಾಡಿದ್ರು. ಆ್ಯಂಡ್ ಮಠದಲ್ಲೇ ಮತ್ತೆ ಜೀವ ಬಂದಿರೋದ್ರಿಂದ ನಮ್ಮ ಫ್ಯಾಮ್ಲಿಯವರು ಇವ್ರನ್ನ ಮಠಕ್ಕೆ ಅರ್ಪಣೆ ಮಾಡಬೇಕು ಅಂತ ಮಠಕ್ಕೆ ಕೊಟ್ಬಿಟ್ರು. ಸೊ ಅವಾಗಿಂದ ಇವರು ಮೌನ ಯೋಗಿಯಾಗಿ ಮಠದಲ್ಲೇ ಇರ್ತಿದ್ರು. ಆ್ಯಂಡ್ ನಡೆದಾಡುವ ದೇವರು ಅಂತಲೂ ಫೇಮಸ್ ಆಗಿದ್ರು. ಲೈಕ್ ಒಂದಿಷ್ಟು ನ್ಯೂಸ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲಲ್ಲೂ ಇವ್ದು ಬಂದಿತ್ತು. ಇದೊಂಥರ ಚೈಲ್ಡ್ಹುಡ್ ಫೇವ್ರೇಟ್ ಪ್ರಸಾದ, ಪುಟಾಣಿ ಸಕ್ರೆ. ನಮ್ಮ ಅತ್ತಿನ ಒಳಗಡೆ ಯಾವ ಟೆಂಪಲಿಗೆ ಹೋದ್ರು ಇದಂತೂ ಇರುತ್ತೆ ಅಂತೇಳಿ ಫಸ್ಟ್ ಇಷ್ಟ ಇದ್ನಿ. ಇದು ನಿಲ್ಲುತ್ತಿರ್ಲಿಲ್ಲ ಫಸ್ಟ್ ನಂಗೆ. ಅದನ್ನ ನೋಡ್ಕೊಂಡು ಹೈಟ್ ಚೆಕ್ ಮಾಡೋದು. ಪ್ರತಿದಿನ ಬಂದಾಗಲೂ ನೋಡ್ಕೊಡೋದು ಹೈಟ್ ಆಗ ನಾನು ಅದು ನಿಲ್ಲುತ್ತೇನ ಅಂಥೇಳಿ. ಆಮೇಲೆ ಗಂಟೆ ಬಸೋದು ಆಮೇಲೆ ನಿಲ್ಲುತ್ತದೆ. ಆಮೇಲೆ ಇದನ್ನು ಟಚ್ ಮಾಡೋದು ನಿಲ್ಲುತ್ತಿರ್ಲಿಲ್ಲ ಆವಾಗಿದ್ದು. ಇದು ನಿಲ್ತಿರ್ಲಿಲ್ಲ ಆವಾಗ. ಇದೇ ನಿಲ್ಲುತ್ತಿರ್ಲಿಲ್ಲ, ಅದೇ ನಿಲ್ಕುತ್ತೆ. ಚೇಂಜ್ ಆಗಿರೋ ಮಠದ ಬಗ್ಗೆ ನಿಂಗೇನು ಅನಿಸ್ತತಿ? ಇದು ನಮ್ದು ಪೈಲಾದಿಂದ ಬಂದಂಥ ಅಗ್ನಿಗಚ್ಚಿನ ಮಠ, ಇದು ಶಿವಗಣದ ಗಚ್ಚಿನ ಮಠ. ಇದೆ ನಮ್ಮ ಮನೆಯ ಗುರುಗಳು. ಶಿವಗಂಜ ನಮ್ಮ ಮನೆತನದ ಇಟ್ನಾಳ್ ಮಠ ಮನೆತನದ ಗುರುಗಳು. ಸೊ ಚೇಂಜ್ ಆಗಿರೋ ಮಠದ ಬಗ್ಗೆ ನಿಂಗೇನು ಅನಿಸ್ತತಿ? ಅವಾಗಿನ ಚಲೋ ಐತಾ ಈಗಿನ ಚಲೋ ಐತೆ? ಇದು ಶಿವಗಂಜ ಅಂದರೆ ಈಗಿಂದೂ ಅಷ್ಟು ಚಲೋನೇ ಐತಿ. ಆದ್ರೆ ಆಗಿಂದ ಯಾವ್ದು ಮಿಸ್ ಮಾಡ್ಕೋತೀನಿ? ಆಗಿಂದ ಏನು ಈಗಿಂದ? ಆಗಿಂದ ಮೊದಲಿಂದನೇ ನಮಗೆ ಚಂದ ಇತ್ತು ಮತ್ತು ಹೆಚ್ಚು ದೈವಿಕ ಶಕ್ತಿ ಅನಿಸ್ತಿತ್ತು. ಆದರೆ ಇಲ್ಲಿಂದ ಅಷ್ಟು ಅನಿಸಿ ಮಾಡರ್ನ್ ಮಠ ಆಗ್ಬಿಟ್ಟೈತಲ್ಲ ಇದು. ಇವಾಗ ಫುಲ್ಲು ವೈಬ್ಸ್ ಬರತ್ತಿಲ್ಲ. ಪುಟ್ಟದಾಗ ಐತಿ ಅಂತ ಪುಟ್ಟಲಿಂಗ ಅಷ್ಟಾಗ ಸ್ಟೆಪ್ಸ್ ಇದ್ದು. ಲೈಕ್ ಇಲ್ಲಿ ಮೇಲೆಲ್ಲ ಹೋಗಕ್ಕೆ ಮಾಗೆಲ್ಲ ರೂಮ್ಸ್ ಅದಾವಂತ. ನಾವು ಯಾವತ್ತೂ ಹೋಗಿಲ್ಲ. ಅಜ್ಜಿ ಮನೆಗೆ ಬಂದ್ವಿ ಇವಾಗ. ಆ್ಯಂಡ್ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ನಮ್ಮ ಸ್ವಾಮಿ ಅಜ್ಜ, ಅವರೇ ಶಿವಯೋಗಿ ಅಜ್ಜ. ಆ್ಯಂಡ್ ಆವಾಗಲೇ ಹೇಳಿದ್ದೆ ಅಲ್ವಾ, ಇದು ನಮ್ಮ ಅಜ್ಜ ತೆಗೆದಿರೋ ಫೋಟೋ. ನಮ್ಮ ಅಜ್ಜಿ. ಇದು ನಾವು ಟ್ರಿಪ್ ಹೋಗಿರೋದು 2018 ಮೇ ಬಿ. ಮುತ್ತಜ್ಜ, ನಮ್ಮ ಮುತ್ತಜ್ಜಿ, ನಮ್ಮ ಅಜ್ಜ. ಸೊ ಗೈಸ್, ನಮ್ಮ ಅಜ್ಜ ಯೂಸ್ ಮಾಡ್ತಿದ್ದಿದ್ದು ಕ್ಯಾಮ್ರಾ ತೋರಿಸ್ತೀನಿ. ಕ್ಯಾಮ್ರಾ ನಿಕಾನ್ ಕ್ಯಾಮ್ರಾ ವಿತ್ ಫ್ಲ್ಯಾಶು. ನಮ್ಮ ಅಜ್ಜ ಯೂಸ್ ಮಾಡ್ತಿದ್ದಿದ್ದು ಕ್ಯಾಮ್ರಾ ಇದು. ಇದನ್ನು ಹೆಂಗೆ ಆಪ್ರೇಟ್ ಮಾಡಬೇಕಂತ ನಂಗೆ ಖರೆ ಗೊತ್ತಿಲ್ಲ. ಆ್ಯಂಡ್ ಈ ಥರದ ದಿನ ಮನೇಲಿ ಒಂದು 5-6 ಇದ್ದಾವೆ ಮೇ ಬಿ. ಇದೊಂದು ಫ್ಲ್ಯಾಶು ಎಲ್ಲ ಹೊಡೆದೋಗೈತೆ ಇವಾಗ. ಇದು 20s ಕ್ಯಾಮ್ರಾ. ಇದು ಕ್ಯಾಮ್ರಾನೇ. ಇದು ಯಾವುದೋ ಸೂಪರ್ ಆಟೋ ಫ್ಲ್ಯಾಶ್ ಅಂತ. ಇದು ಯಾವ ಥರದಂತ ನನಗೂ ಗೊತ್ತು. ಒಂಥರ ಕ್ಯಾಮ್ರಾ. ಇವೆಲ್ಲ ಯಾವ ಥರ ಕ್ಯಾಮ್ರಾ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅಜ್ಜ ಯೂಸ್ ಮಾಡ್ತಿದ್ದಿದ್ದು ನಾನು ನೋಡಿದ್ದಿದ್ದು ಬರೀ ಫ್ಲ್ಯಾಶ್. ಇದನ್ನು ಯಾವಾಗಲೂ ಯೂಸ್ ಮಾಡ್ತಿದ್ದಿದ್ದು. ಎಷ್ಟು ಹೆವಿ ಐತೆ ಸೀರಿಯಸ್ಲಿ. ತಗೊಂಬಾ ಲೆನ್ಸ್. ಇದೊಂದು ಕಂಪ್ನಿದು. ಇದು ಯಾವುದೋ ಕೊಸಿನಾ ಕ್ಯಾಮ್ರಾ. ಕೊಸಿನಾ ಆಮೇಲೆ ಅಷ್ಟೇ ಕೇಳಿಲ್ಲ. ಅಜ್ಜ ಹೇಳಿದ್ದು ಫಸ್ಟ್ ಕ್ಯಾಮ್ರಾ, ಲಾಸ್ಟ್ ಒಂದು. ಇದು ಫಸ್ಟ್ ತೊಗೊಂಡಿರೋ ಲೆನ್ಸು ಮೇಡ್ ಇನ್ ಜಪಾನ್ ಅಂತೆ. ಆವಾಗಿನ ಕಾಲದಲ್ಲೇ ಅದನ್ನೆಲ್ಲ ತರಿಸಿದ್ರಂತ ನನಗೂ. ಕ್ಯಾಮ್ರಾ ಕಂಡೀಷನ್ ಈಸ್ ಲೈಕ್ ದಿಸ್. ಕೊಸಿನಾ ಮೀನಿಂಗ್. ಇಷ್ಟೊಂದು ಕ್ಯಾಮ್ರಾಸ್ ಇದ್ದಾವೆ ಇವಾಗ. ಇನ್ನೂ ಏನೇನೋ ಥಿಂಗ್ಸ್ ಇದ್ದಾವೆ, ಸದ್ಯಕ್ಕೆ ಸಿಗ್ತಿಲ್ಲ ಅಷ್ಟೇ. ಗೈಸ್ ಇಲ್ಲಿ ನೋಡಿ, ಇದು
ನಾನು ಒಂದು 3rd ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ. ನಾನು ಭಾಷಣದಲ್ಲಿ 3rd ಬಂದಿದ್ದು ಪ್ರೈಸ್ ಇದು. ನಾನು ತಗೊಂಡು ಹೋಗ್ತೀನಿ ಅಂದರೆ ನಮ್ಮ ಅಜ್ಜಿ ಇಲ್ಲ ಇಲ್ಲೇ ಇಡುವಂತ ಇರಿಸ್ಕೊಂಡಿದ್ರು. ಇನ್ನೂ ಒಂದಿಷ್ಟಿದ್ವು ಅವನ್ನೆಲ್ಲ ನಾನು ಎತ್ಕೊಂಡು ಹೋಗಿದ್ದೀನಿ ನನಗೆ ಬೇಕು ಅಂತ. ನಾವು ಗಣಪತಿ ಇಡೋ ಜಾಗ ಇದು. ನಮ್ಮ ಅಜ್ಜಿ ಮಮ್ಮಿ ಪಪ್ಪ, ಇದು ನಮ್ಮ ಅಜ್ಜನ ಮಮ್ಮಿ ಪಪ್ಪ, ಇದು ನಮ್ಮ ಮಮ್ಮಿ ಪಪ್ಪ. ನಮ್ಮ ಮಮ್ಮಿ ಡಿಗ್ರಿ ಫೋಟೋ ಅನ್ಸುತ್ತೆ ನಮ್ಮ ಅಜ್ಜ ತಗೊಂಡಿರೋದು. ನಮ್ಮ ಪಪ್ಪ ಚೆನ್ನಾಗಿ ತೆಗ್ದಿರೋದು. ನಮ್ಮ ಸ್ವಾಮಿ ಅಜ್ಜ ಆ್ಯಂಡ್ ಇವೆಲ್ಲ ದೇವ್ರುಗಳದಾರ. ಆ್ಯಂಡ್ ಇವೆಲ್ಲ ನಮ್ಮ ಅಜ್ಜಿ ಕಲೆಕ್ಟ್ ಮಾಡಿರೋ ಥಿಂಗ್ಸು. ನಮ್ಮ ಅಜ್ಜಿಗೆ ಇದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ನಮ್ಮ ಮನೆ ಶೋಕೇಶ್ಗೆ ಅಂತ ಟ್ರಿಪ್ಪಿಗೆ ಹೋದಲ್ಲೆಲ್ಲ ತೊಗೊಂಬಂದವ್ರೆ. ನಮ್ಮ ಮನೆ ಇನ್ನೊಂದು ಫ್ಲೋರಿಗೆ ಹೋಗುನ್ ಬರ್ರಿ, ಲೈಕ್ ಅಲ್ಲಿಂದ ಹೆಂಗೆ ಕಾಣ್ತೈತೆ ಅಂತ ತೋರಿಸ್ತೀನಿ. ಸೊ ನಮ್ಮ ಮನೆ ಹೊರಗೆ ಮಾರ್ಕೆಟ್ ಇರ್ತಿತ್ತು. ಆಮೇಲೆ ಇಲ್ಲೆಲ್ಲ ಚಾಟ್ಸ್ ಅಂಗಡಿ ಇರ್ತವೆ. ನಾವು ತಿನ್ನಕ್ಕೆ ಬರ್ತಿದ್ವಿಲ್ಲ, ಇಲ್ಲಿರೋ ಎಲ್ಲ ಚಾಟ್ಸು ತಿಂತಿದ್ವಿ ಆಲ್ಮೋಸ್ಟ್. ಸೊ ಇನ್ನೊಂದು ಮಹಡಿ ಐತೆ, ಅಲ್ಲೂ ಹೋಗೋಣಂತ. ಇಲ್ಲಿಂದ ನೋಡ್ರಿ ಹೆಂಗೆ ಕಾಣ್ತೈತಿ. ಹೇಳಿದೆ ಅಲ್ಲ, ಎಲ್ಲ ಚಾಟ್ ಸೆಂಟರೆಲ್ಲ ನಮ್ಮ ಮನೆ ಮುಂದೆ ಅದಾವ ಅಂಥೇಳಿ. ಏನು ಬೇಕಾದ ತಿನ್ಬೋದು. ಇದು ಒಂದು ಮನೆ, ಇದನ್ನು ಬಾಡಿಗೆ ಕೊಡ್ತೀವಿ ಇವಾಗ. ನೆಕ್ಸ್ಟ್ ಮ್ಯಾಗ ಟೆರೆಸ್ಸಿಗೆ ಹೋಗೋಣ ಅಂತ. ಟೆರೆಸ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಅತ್ನಿ ಹೆಂಗೆ ಕಾಣ್ತೈತಿ ನೋಡ್ರಿ. ಇಲ್ಲಿ ಅತ್ನಿ ಅಲ್ಲ, ಲೈಕ್ ಮಾರ್ಕೆಟ್ ಹೆಂಗೆ ಕಾಣ್ತೈತಿ ಅಂಥೇಳಿ. ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮಾತಾಡೋಕ್ಕೂ ಆಗ್ತಿಲ್ಲ, ನನಗೆ ತುಂಬ ಸುಸ್ತು ಆಗ್ತಿದೆ. ಆ್ಯಂಡ್ ಕೆಲಸನೂ ಇದೆ ಸ್ವಲ್ಪ. ಸೊ ಇಷ್ಟದೆಲ್ಲ ಮುಗಿಸ್ಕೋಬೇಕು. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಬಾಯ್.